ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಕುರ್ತಿ ಕಲೆಕ್ಷನ್ಸ್ನ ನೀವು ಎಲ್ಲಿ ಬೈ ಮಾಡ್ಬೋದು ಅಂತ ಡೀಟೇಲ್ಸ್ ಸಮೇತ ಹೇಳ್ತೀನಿ. ಹಾಗೆ ಪ್ರಗತಿಗೆ ಡ್ಯಾಂಡ್ರಫ್ಗೆ ಅಂತ ನಾನು ಯೂಸ್ ಮಾಡ್ತಾ ಇದ್ದಿದ್ದಂಥ ಒಂದು ಏರ್ ಪ್ಯಾಕ್ ಬಗ್ಗೆ ಕೇಳಿದ್ರಿ. ಇದು ಬಂದ್ಬಿಟ್ಟು ಒಂದು ಆಯುರ್ವೇದ ಶಾಪಲ್ಲಿ ಸಿಗುತ್ತೆ. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, ಸಿಗೋದಿಲ್ಲ. ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೋಗಿದ್ನಲ್ಲ, ಅಲ್ಲೇ ಪ್ರಗತಿಗೆ ಡ್ಯಾಂಡ್ರಫ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಹೇರ್ ಪ್ಯಾಕನ್ನು ಸಜೆಸ್ಟ್ ಮಾಡಿದ್ರು. ವಾರದಲ್ಲಿ ಒಂದ್ಸರಿ ಹಚ್ಕೋಬೇಕು ಮೊಸರಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಹಚ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಆಗಿದೆ. ಪ್ರಗತಿಗೆ ಲಾಂಗ್ ಹೇರ್ ಇದೆ, ಮತ್ತು ಹೇರ್ ವಾಶ್ ಕ್ಲೀನಾಗಿ ಮಾಡಬೇಕು. ಮತ್ತು ನಮ್ಮ ಮನೇಲಿ ತುಂಬ ಹಾರ್ಡ್ ವಾಟರ್ ಇದೆ, ಮತ್ತು ಶ್ಯಾಂಪು ಏನಾದರೂ ಸ್ಕ್ಯಾಲ್ಪಲ್ಲಿ ಉಳಿದು ಹಾರ್ಡ್ ವಾಟರಿಂದ ಇದಾದರೆ ಅದು ತುಂಬಾ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ, ಸೊ ಅವಾಗಿಂದ ನಾನೇ ಹೇರ್ ವಾಶ್ ಮಾಡ್ತೀನಿ. ಮತ್ತು ಈ ಥರ ಪ್ಯಾಕೆಲ್ಲ ಹಾಕಿದ್ಮೇಲೆ ತುಂಬ ಕಂಟ್ರೋಲಿಗೆ ಬಂದಿದೆ. ನಿಮ್ಗೇನಾದರೂ ಬೇರೆ ಕಡೆ ಸಿಕ್ತಿದ್ರೆ ನೋಡಿ, ಇಲ್ಲಾಂತಂದರೆ ನೀವೇ ಡಾಕ್ಟರ್ನ ಸಜೆಸ್ಟ್ ಮಾಡಿ ತೊಗೊಳೋಗಿದ್ರೆ ತೊಗೊಳ್ಳಿ. ತುಂಬ ಜಾಸ್ತಿ ಇದ್ದಿದ್ದರಿಂದ ಫೋರ್ಹೆಡ್ ಫುಲ್ಲು ಪಿಂಪಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಅದನ್ನು ತರಿಸ್ಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋದಕ್ಕೆ ಕಾಳು ನೆನಾಕಬೇಕಾಗಿತ್ತು, ನೆನಾಕಿರಲಿಲ್ಲ. ಹಾಗಾಗಿ ಕರೆಮಣೆ ಕಾಳು ಬರುತ್ತಲ್ಲ, ಅದನ್ನು ನೀರಲ್ಲಿ 1 ಅವರ್ ಅದ್ರ ನೆನಾಕಬೇಕು. ಒಂದು 2-3 ಅವರ್ ನೆನಾಕಿದ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ನೆನಾಕಬೇಕಾಗಿತ್ತು. ಈಸಿಯಾಗಿ ಸಾಂಬಾರು ಮಾಡಿಕೊಡ್ತೀನಿ ಇವತ್ತು. ಲಂಚ್ಗೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಲಂಚ್ ರೆಸಿಪಿಯನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು. ಇನ್ನು ಸುಮಾರು ಜನದ ಪ್ರಶ್ನೆ ಏನು ಅಂತ ಅಂದರೆ, ನಿಮ್ಮ ಅಡುಗೆ ಯಾಕೆ ಇಷ್ಟು ಸಿಂಪಲ್ ಅಂತ. ಇನ್ನೂ ಕೆಲವೊಬ್ಬರಿಗೆ ಅಂದರೆ ಸುಮ್ಮನೆ ಇವ್ರನ್ನ ಹೆಂಗಾದರೂ ಮಾಡಿ ಟ್ರಿಗರ್ ಮಾಡಬೇಕಲ್ಲ, ವ್ಯಂಗ್ಯವಾಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ರೆಸಿಪಿ, ಇಷ್ಟು ಸಿಂಪಲ್ ಆಗಿರೋ ರೆಸಿಪಿಯನ್ನು ಯಾರು ಮಾಡ್ಕೊಂಡು ತಿಂತಾರೆ, ಇದ್ರೊಳಗೆ ಏನು ರುಚಿ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ನಾನು ನಿಮ್ಗೊಂದಿಷ್ಟು ವಿಚಾರಗಳನ್ನ ಹೇಳಬೇಕು ಅಂದ್ಕೊಂಡೆ. ನಮ್ಮ ಅಜ್ಜಿ ಮನೆಗೆ ಹೋದಾಗ ಒಂದಿನ ಅಲ್ಲಿ ಇಲ್ಲಿ ಇದ್ದಿದ್ದೆಲ್ಲ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಸಾಂಬಾರು ಮಾಡಿದರು, ಮಶಪ್ ಮಾಡಿದರು. ಏನಾಗಿದೆಯಾ ಅಜ್ಜಿ ಇದರೊಳಗೆ ಅಂತಂದರೆ, ಏನೂ ಇರಲಿಲ್ಲ, ಅರ್ಜೆಂಟಲ್ಲಿ ಏನು ಮಾಡಲಿ ಅದನ್ನು ತಂದೆ ಮಸ್ತೆ ಒಂದು ಒಗ್ಗರಣೆ ಕೊಟ್ಟೆ ಅಂತಂದರು. ಸಾಂಬಾರು ಹೆಂಗಿತ್ತು ಅಂತೀರಾ? ರುಚಿ ಹೇಳಕ್ಕೆ ಸಾಧ್ಯ. ಏನಜ್ಜಿ ಬೆಂಗಳೂರಲ್ಲಿ ಅದು ರುಬ್ಬಿ ಇದು ರುಬ್ಬಿ ಆ ಮಸಾಲೆ ಹಾಕಿ ಗೋಡಂಬಿ ರುಬ್ಬಿ ಹಾಕಿದ್ರು ಈ ರುಚಿ ಬರಲ್ವಲ್ಲ ಅಂತ. ಆವಾಗ ನಾನು ಹೇಳ್ತಾ ಇದ್ದೆ, ನಿನ್ನ ಕೈಗುಣ ಹಂಗಿದೆ, ನೀನು ಹೆಂಗೆ ಮಾಡಿಕೊಟ್ರು ಸಾಂಬಾರು ಚೆನ್ನಾಗಿರುತ್ತೆ ಅಂತ. ನಮ್ಮಮ್ಮನೂ ಹಾಗೆ ಮಾಡ್ತಾರೆ ಯಾವಾಗಲೂ ಅಷ್ಟೇ. ಫ್ಯಾನ್ಸಿ ಅಡುಗೆಗಳು ಬಂದ್ಬಿಟ್ಟು ನಮ್ಮ ಆರೋಗ್ಯಕ್ಕೆ, ಟೇಸ್ಟ್ಗೆ ಎಲ್ಲ ಒಳ್ಳೆಯದೇ ಅಂತ ಹೇಳೋಕ್ಕಾಗಲ್ಲ. ಸಿಂಪಲ್ ಫುಡ್ಡು ಕೂಡ ತುಂಬ ಒಳ್ಳೆಯದು. ಸಾಕು ಸಾಕು ಸಾಕು, ಎಷ್ಟು ಮಾಡ್ತೀನಿ ನಿನ್ನ ಸೌಂಡು. ಯಾರು ಮಾಡ್ತಾ ಇರೋದು ಚಿನ್ನು? ಯಾರು ಯಾರು ಯಾರು? ಸಾಕು ಸಾಕು ಸಾಕು, ಪ್ಲೀಸ್ ಸ್ಟಾಪ್. ಏನಂಗಂದ್ರೆ ಯಾರು ಯಾರು ಅಲ್ಲ, ಕೇಳು ಯಾರು ಸೌಂಡ್ ಮಾಡ್ತಾ ಇರೋದು ಅಂತ. ಯಾರು ಸೌಂಡ್ ಮಾಡ್ತಾ ಇರೋದು? ಸೌಂಡ್ ಮಾಡ್ತಿರೋದು ನಾನು ಪ್ರೀತಮ್. ಏನ್ ಬೇಕು ನಿಮ್ಗೆ? ನಿಮಗೆ ಇನ್ನು ಖಂಡಿತವಾಗ್ಲೂ ನಾನು ಈ ಒಂದು ಮಾತನ್ನು ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಅವರಿಗೆ ಜಸ್ಟ್ ನನ್ನ ಒಂದು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಇವಾಗ ಈ ಪಡವಲಕಾಯಿ ಅಂತಾರಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಒಂದು 2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಆದಷ್ಟು ನೋಡಿಕೊಂಡೇ ಉಪ್ಪು ಹಾಕಬೇಕು. ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈರುಳ್ಳಿಗೆ ಹಿಡಿಯೋಷ್ಟು ಉಪ್ಪು ಅಷ್ಟೇ ಹಾಕ್ಕೊಳ್ತೀನಿ ಇದಕ್ಕೆ ನಾನು. ಇನ್ನು ಕಾಯೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗೆ. ನಿಂತ್ಕೊಂಡು ಕಟ್ ಮಾಡಿದ್ರೆ ಕಾಲು ನೋವು ಬರುತ್ತೆ. ಹಿಂಗೋ ತುರೆಮಣಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಎಷ್ಟು ನೀಟಾಗಿ ಬೇಗ ಎಲ್ಲ ಕಟ್ ಮಾಡಿಕೊಂಡೆ. ಇನ್ನು ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆವಾಗಲೇ ನಾನು ಒಂದೇ ಒಂದು ಇಡಿಯಷ್ಟು ತೊಗರಿ ಬೇಳೆಯನ್ನು ಒಂದು ಅರ್ಧ ಬೇಯಿಸ್ಕೊಂಡಿದ್ದೆ, ಅದು ನೀರು ಸಮೇತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡ್ರೆ. ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಕೊನೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ. ಅಡುಗೆ ಮನೇಲಿ ಯಾವ ಕೆಲಸನ ಇಗ್ನೋರ್ ಮಾಡಿದ್ರು, ಪಾತ್ರೆ ತೊಳೆಯೋದು, ಪಾತ್ರೆ ಜೋಡಿಸೋದು ಮಾತ್ರ ಇಗ್ನೋರ್ ಮಾಡಬೇಡಿ. ಇದು ಎರಡನ್ನ ಯಾರು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ಏನು ಬೇಕಾದ್ರೂ ಮಾಡ್ತಾರೆ ಮನೇಲಿ. ಸೊ ಇದೆರಡನ್ನು ಮಾತ್ರ ಯಾರಾದ್ರೂ ಇಗ್ನೋರ್ ಮಾಡಿದ್ರೆ ಕೆಲಸ ಪೂರ್ತಿ ಹಿಂದೆ ಹೋಗುತ್ತೆ. ಅವ್ರು ಅನ್ಕೊಂಡಿದ್ದೆ ಏನೂ ಮಾಡೋಕ್ಕಾಗಲ್ಲ. ಇದು ನಾನು ಕಲ್ತಿರೋ ಪಾಠ. ಇನ್ನೊಂದು ಚೂರು ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ. ಇನ್ನು ಲಂಚ್ ಬಾಕ್ಸ್ ಎಲ್ಲ ಎತ್ತಿಡ್ತಾ ಇದೆ. ಆವಾಗ ನನಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಇದೆಲ್ಲನೂ ಆನ್ಲೈನಲ್ಲಿ ತೊಗೊಂಡಿದ್ದು, ಅದು ಒಂದು ಬಿಟ್ಟು. ಅದ್ರ ಜೊತೆಗೆ ಇದನ್ನ ಪ್ರಗತಿಗೆ ಅಂತ ಹೇಳಿ ತೊಗೊಂಡಿದ್ದೆ.
ಪ್ರಗತಿ ಚಿಕ್ಕವಳಿದ್ದಾಗ ತೊಗೊಂಡಿದ್ದು. ಇದರೊಳಗೆ ಹಾರ್ಟ್ ಶೇಪ್ದೊಂದು ತೊಗೊಂಡಿದ್ದೆ ಮತ್ತು ಇದು ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಪುಟಾಣಿಯಾಗಿದೆ. ಅನ್ನ ಚೆನ್ನಾಗಿ ಹಿಡಿಯುತ್ತೆ, ರೈಸ್ ಇಡ್ಲಿ ಎಲ್ಲರೂ ಚೆನ್ನಾಗಿ ಹಾಕ್ಬೋದು, ತುಂಬಾ ಹಿಡಿಯುತ್ತೆ. ಮೇಲೆ ಚಟ್ನಿ ಹಾಕ್ಬೋದು, ಇಲ್ಲಾಂದ್ರೆ ಏನಾದರೂ ರೈಸು ಪಲ್ಯ ಹಾಕ್ಬೋದು. ಇವಾಗ ಪ್ರೀತಮ್ಗೆ ಅವಾಗವಾಗ ಯೂಸ್ ಮಾಡ್ತೀನಿ. ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ ಈ ಬಾಕ್ಸು. ಇದರೊಳಗೆ ಒಂದು ಹಾರ್ಟ್ ಶೇಪ್ದು ಇತ್ತು ಮತ್ತು ಕಾರ್ ಶೇಪ್ದು ಬುಕ್ ಮಾಡಿದ್ದೆ, ಅದು ಏನೋ ಪ್ರಾಬ್ಲಮ್ ಆಗಿ ರಿಟರ್ನ್ ಹೋಗಿಬಿಟ್ಟಿತ್ತು. ಸೊ ಮತ್ತೆ ಅನಿಸ್ತಾ ಇದೆ ಕಾರ್ದೇ ತೊಗೋಬೇಕಿತ್ತು ಪ್ರೀತಮ್ಗೆ ಅಂತ. ಎಲ್ಲ ಬಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ನಾನು ಸಿಕ್ಕಿದ್ರೆ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ. ಇನ್ನು ಕಾಳು ಸಾಂಬಾರಿಗೆ ಕಾಳು ಒಂದು 10 ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹುಳಿ ಇದು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಇಂಗು, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ನೀರು, ಕಾಳು ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು 3ರಿಂದ 4 ವಿಜಿಲ್ ಬರಲಿ. ಯಾಕೆಂದರೆ ಜಾಸ್ತಿ ನೆಂದಿಲ್ಲ ಕಾಳು. ಒಂದು 3-4 ಅವರ್ ನೆಂದಿದ್ರೆ ಒಂದು 2 ವಿಜಿಲ್ ಸಾಕಾಗುತ್ತೆ. ಚೆನ್ನಾಗಿ ವಿಜಿಲ್ ಬಂದಮೇಲೆ ಅದನ್ನು ಮಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಇನ್ನು ಊಟದ ಮಧ್ಯಕ್ಕೆ ಏನೂ ಇಲ್ಲ ಅಂತೇಳಿ ಊರಿಂದ ಮಾವಿನ ಹಣ್ಣು ತಂದಿದ್ರು, ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ವಿ. ಚೆನ್ನಾಗಿ ಬಲ್ತಿರೋ ಹಣ್ಣೆ ತಂದಿದ್ರಲ್ಲ, ಬೇಗ ಹಣ್ಣಾಗ್ಬಿಡುತ್ತೆ ಅಂತ ಹೇಳಿ ನಾನು ಏನೂ ಕವರ್ ಮಾಡಿಲ್ಲ. ಇನ್ನು ಹಣ್ಣೆಲ್ಲ ತೊಗೊಂಡು ಡೈಲಿ ಹಣ್ಣಾದಾಗ ಚೆಕ್ ಮಾಡಿ ಕಟ್ ಮಾಡಿ ತಿನ್ಕೊಂಡ್ಬಿಡೋದು. ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಒಂದು ಸಿಂಪಲ್ ರೆಸಿಪಿ ಹಿಂದಿರುವಂಥ ಸೀಕ್ರೆಟ್ ಏನು ಅಂತಂದರೆ, ನಮ್ಮಮ್ಮ ಎಷ್ಟು ಈಸಿಯಾಗಿ ಅಡುಗೆ ಮಾಡ್ತಾರೆ ಅಂತ ಅಂದರೆ, ಮನೇಲಿ ಏನೂ ಇಲ್ಲ ಅಂತ ಅಂದರೆ ಯಾರಾದರೂ ಪಟ್ಟಂತ ಗೆಸ್ಟ್ ಬಂದರೆ ಆಲ್ರೆಡಿ ಅಡುಗೆ ರೆಡಿ ಇರುತ್ತೆ. ಒಂದು ಸಾಂಬಾರು, ರೈಸು, ಅದಕ್ಕೇನೋ ಒಂದು ಮಾಡಿ ಒಂದು ಹಪ್ಳ ಕಡ್ದು ರೆಡಿ ಮಾಡಿಬಿಡ್ತಾರೆ, ಒಂದು ಮೊಟ್ಟೆ ಹುರಿದ್ಬಿಟ್ಟು. ಸೊ ಅದನ್ನು ನೋಡ್ಕೊಂಡು ಬೆಳೆದಿರೋರು ನಾವು. ನಮ್ಮಮ್ಮ ಮಾಡ್ತಾಯಿದ್ದು ಪ್ಲೇನ್ ಸಾಂಬಾರು, ರಸಮ್, ಪಲ್ಯ, ಹೆವಿ ಮಸಾಲ ಹಾಕ್ತಾ ಇರಲಿಲ್ಲ. ಈ ಕ್ರೀಮು ಅದು ಇದು ಏನು ಗೊತ್ತೇ ಇಲ್ಲ ಅವ್ರಿಗೆ. ಸಿಂಪಲ್ ಸ್ಪೈಸಸ್, ಅರಿಶಿನ ಪುಡಿ, ಜೀರಿಗೆ, ಅದು ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು ಸಾಂಬಾರು. ಒಂದು 10-15 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡ್ತಾಯಿತ್ತು. ಸೊ ತುಂಬ ಟೇಸ್ಟ್ ಆಗಿರ್ತಾಯಿತ್ತು, ತುಂಬ ಫಿಲ್ಲಿಂಗ್ ಆಗೂ ಇರ್ತಾಯಿತ್ತು, ಈಸಿಯಾಗಿ ಡೈಜೆಷನ್ ಆಗ್ತಾಯಿತ್ತು, ಹೆಲ್ದಿ ಕೂಡ. ನಾನೇನು ಇವಾಗ ಅದನ್ನು ಬೇಡ ಅಂತ ಹೇಳ್ತಲ್ಲ, ಬಟ್ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಹೊಟ್ಟೆಗೆ ಯಾವುದು ಹೆವಿ ಆಗಬಾರ್ದಲ್ವ, ಅದು ನನಗಿಷ್ಟ. ಇನ್ನು ಈ ಕಾಳನ್ನ ಮಸ್ಕೊಳ್ಬೇಕು, ಅರ್ಧ ಮಸ್ದು ಅರ್ಧ ಕಾಳು ಹಂಗೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಸ್ತಿದ್ದೀನಿ, ಒಗ್ಗರಣೆ ಹಾಕ್ಕೊಂಡು ಜೊತೆಗೆ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ನಮ್ಮ ಮನೆಯ ಇವತ್ತಿನ ಮಧ್ಯಾಹ್ನದ ಊಟ. ಸಿಂಪಲ್, ಹೆಂಗಿತ್ತು ಗೊತ್ತಾ, ಸಖತ್ ಟೇಸ್ಟ್, ಬಾಯಲ್ಲಿ ನೀರು ಬರ್ತಾ ಇದೆ. ಟ್ರೈ ಮಾಡಿ ನೋಡಿ ಒಂದ್ಸರಿ, ಆಮೇಲೆ ನನಗೆ ಹೇಳಿ. ಚೆನ್ನಾಗಿಲ್ಲ ಅಂತಂದರೆ ನಾನು ಒಪ್ಕೊಳ್ತೀನಿ. ಫಸ್ಟ್ ಟ್ರೈ ಮಾಡಿ. ಸಾಂಬಾರು ಸೂಪರಾಗಿತ್ತು, ಕಾಳು ಸಾಂಬಾರು. ತರಕಾರಿ ಇಲ್ಲ ಅಂದಾಗ ಆರಾಮಾಗಿ ಮಾಡ್ಕೋಬೋದು. ಇನ್ನು ನಮ್ಮಂಥ ಹೆಣ್ಮಕ್ಳು ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಎಲ್ಲ ಎರಡೇ ಕೈಯಲ್ಲಿ ಮಾಡಬೇಕಲ್ವಾ. ಸೊ ಹಾಗಾಗಿ ನಾವು ಗಂಟೆ ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಒಂದು 15-20 ನಿಮಿಷದ ಅಡುಗೆನ ಮಾಡ್ಕೊಂಡ್ಬಿಡ್ತೀವಿ. ಈಗ ಪ್ರೀತಮ್ಗೆ ಚೆನ್ನಾಗಿ ಬಾದಾಮಿ ಎಣ್ಣೆ ಹಾಕಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದ್ದೆ. ಪ್ರಗತಿಗೆ ಹೇರ್ ವಾಶ್ ಮಾಡಿದೆ. ಒಂದು 1/2 ಅವರ್ ಆದಮೇಲೆ ಏರ್ ವಾಶ್ ಮಾಡಿಬಿಡ್ಬೇಕು. ಅವನಿಗೆ ಆಯಿಲ್ ಬಾತ್ ಒಂದು ಸಂಡೇ ಮಾಡಿಸ್ತೀನಿ. ಅವನು ಇನ್ನೂ ಚಿಕ್ಕವನಲ್ವಾ. ಪ್ರಗತಿಗೆ ಒಂದು 5 ವರ್ಷದ ತನಕ ಮಾಡಿಸ್ತಾ ಇದ್ದೆ. ಇವಾಗಲೂ ಮಾಡಿದ್ರೆ ತುಂಬ ಒಳ್ಳೆಯದು ಸ್ಕಿನ್ಗೆಲ್ಲ. ಅವನಿಗೆ ನಿದ್ದೆನೂ ಕೂಡ ತುಂಬ ಬಂದಿತ್ತು. ಊಟ ಮಾಡಿಸಿ ಮಲಗಿಸಿ ಇನ್ನು ಮಿಕ್ಕಿದ ಕೆಲಸನ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಂದೊಂದು 20 ಮಿನಿಟ್ಸಲ್ಲಿ ಅಡುಗೆ ಆದ್ರೇ ಸರಿ. ನಾನು 1 ಅವರ್ 2 ಅವರ್ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಫ್ಯಾನ್ಸಿಯಾಗಿ ಮಾಡ್ತಾ ಹೋದರೆ ನಿಜವಾಗ್ಲೂ ನಾನು ಇದನ್ನೆಲ್ಲ ಯಾವಾಗ ನಿಭಾಯಿಸೋಕ್ಕಾಗತ್ತೆ. ಅದು ಎಲ್ಲದ್ರ ಜೊತೆಗೆ ನನಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೀಗಂತೂ ತುಂಬಾ ಚಾಯ್ಸಸ್ಗಳಿದ್ದಾವೆ. ನಾನು ಯಾರಿಗೂ ಬಲವಂತ ಮಾಡಿಲ್ಲ. ನಿಮ್ಮ ಚಾಯ್ಸ್ ಮೇಲೆ ನಿಮ್ಮ ಒಂದು ರೆಸಿಪಿ ಆಗಿರಲಿ, ನಿಮ್ಮ ಒಂದು ಪ್ರತಿಯೊಂದೂ ಅಷ್ಟೇ ಅವರವರ ಹವ್ಯಾಸದ ಮೇಲೆ ಹೋಗುತ್ತೆ. ನಿಮ್ಗೆ ಯಾವ ಚಾಯ್ಸ್ ಇದೆಯೋ ಅದನ್ನು ನೋಡಿ ಅಷ್ಟೇ. ಯಾರಿಗೂ ಬಲವಂತ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಅಂದ್ಕೊಂಡಿರೋದಷ್ಟೇ, ಕುಕ್ಕಿಂಗ್ ಅನ್ನೋದೇನು ಗೊತ್ತಾ, ಯಾವಾಗ್ಲೂ ಅಷ್ಟೇ ಪನಿಷ್ಮೆಂಟ್ ಆಗಬಾರ್ದು ಅಥವಾ ಪ್ರೆಷರ್ ಆಗಬಾರ್ದು. ಖುಷಿಯಿಂದ ಮಾಡೋ ಥರ ಇರಬೇಕು. ಆವಾಗಲೇ ಅಡುಗೆ ಮಾಡೋರ್ಗೂ ಒಂದಿದು. ಎಲ್ಲರಿಗೂ ಹೇಗೋ ಗೊತ್ತಿಲ್ಲ, ನನಗೆ ನಮ್ಮಮ್ಮ ಮಾಡೋ 15 ನಿಮಿಷದ ರೆಸಿಪೀಸ್ಗಳೇ ಇಷ್ಟ. ಅದು ನನಗೆ ತುಂಬ ಆರೋಗ್ಯ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಅದನ್ನೇ ಫಾಲೋ ಮಾಡಿದ್ರು, ನನಗೆ ಖುಷಿನೇ. ಇನ್ನು ಇವತ್ತು ಸಂಡೇ ಅಲ್ಲ, ಲಾಸ್ಟ್ ಟೈಮ್ ನಾನು ನಿಮಗೆ ಬ್ರೇಕ್ಫಾಸ್ಟ್ ಲಿಸ್ಟ್ ತೋರಿಸಿದ್ದೆ. ಸುಮಾರು ಜನ ಕೇಳಿದ್ರು ಈ ಥರ ಲಿಸ್ಟ್ಗಳನ್ನ ತೋರಿಸಿ ಅಂತ ಹೇಳಿ. ಇವತ್ತು ನಾನು ಆ ಲಿಸ್ಟ್ ಜೊತೆಗೆ ನೆಕ್ಸ್ಟ್
ವೀಕಿಗೂ ಕೂಡ ಲಿಸ್ಟ್ ಮಾಡ್ತಾ ಇದ್ದೆ. ಸೊ ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಅದರೊಳಗೆ ಏನಂತಂದರೆ ಇಬ್ರಿಗೂ ಬ್ಯಾಲೆನ್ಸ್ ಮಾಡಬೇಕು ನಾನು, ಅವ್ರಿಗೂ ಇವ್ರಿಗೂ ಒಂದೇ ಥರ ಆಗುತ್ತೋ ಇಲ್ವೋ ಆ ಥರ. ಇದು ಲಾಸ್ಟ್ ವೀಕಲ್ಲಿ ಮಾಡ್ಕೊಂಡಿದ್ದು ನಾನು. ಎಲ್ಲ ಕೂಡ ತುಂಬ ಈಸಿ ಮತ್ತು ಮಕ್ಳಿಗೂ ಕೂಡ ಈಸಿ ಅಂತ ಅನಿಸುತ್ತೆ. ಊಟ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಸಿಂಪಲ್ಲಾಗಿ. ಹಾಗಾಗಿ ಇದನ್ನು ಲಾಸ್ಟ್ ವೀಕ್ ಮಾಡಿದ್ದೆ. ಈ ವೀಕಿಗೆ ಬೇರೆ ಥರ ಏನಾದರೂ ಅಂದರೆ ಸೇಮ್ ಆಗಬಾರ್ದು ಅಂತ ಹೇಳಿ ಟ್ರೈ ಮಾಡ್ತೀನಿ. ಇದನ್ನು ಹಾಗೆ ಇಟ್ಟಿರ್ತೀನಿ, ಬೇಕಂತಂದರೆ ಇನ್ನೊಂದು ದಿನ ರಿಪೀಟ್ ಮಾಡ್ಕೋಬೋದು ಇದೇ ರೆಸಿಪಿನ. ಹಾಗಾಗಿ ಶೀಟ್ನೇನು ಅರಿಯೋದಿಲ್ಲ ನಾನು. ನೆಕ್ಸ್ಟು ಇನ್ನೊಂದು ಬರ್ಕೊತೀನಿ ಇವತ್ತಿನ ಇದಕ್ಕೆ. ಅದು ಕೂಡ ಇದರಲ್ಲಿ ನಾನೇನು ಗೊತ್ತಾ, ಯಾವುದೋ ಒಂದು ಇದಿಲ್ಲ, ಫೈಬರ್ ಇಲ್ಲ, ಅದಿಲ್ಲ, ಏನೋ ಇಲ್ಲ, ಅದೆಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇಲ್ದಲೇ ಇರೋದನ್ನೆಲ್ಲ ಹೇಳೋದಿಲ್ಲ. ಇದು ನ್ಯೂಟ್ರಿಷನ್ ಫುಡ್ಡು, ಇದು ನ್ಯೂಟ್ರಿಷನ್ನಲ್ಲಿರುವಂಥ ಡಯೆಟ್ಟು, ಇದೇನು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವತ್ತಿನ ದಿನಕ್ಕೆ ತರಕಾರಿ, ಪಲ್ಯ, ಫ್ರೂಟ್ಸು ಎಲ್ಲ ಇರಬೇಕು, ಎಲ್ಲ ಇರುತ್ತೆ. ಮತ್ತು ಹೋಮ್ ಮೇಡ್ ನಾನು ತಿಂಡಿ ಮಾಡ್ತೀನಿ, ಮತ್ತು ತುಪ್ಪ ಯೂಸ್ ಮಾಡ್ತೀವಿ ಮನೆಯಲ್ಲೇ ಮಾಡಿರೋದು. ಆಮೇಲೆ ರಾಗಿ ಬಳಸ್ತೀವಿ, ಅಕ್ಕಿ ಹಿಟ್ಟು ಬಳಸ್ತೀವಿ, ಗೋಧಿ ಹಿಟ್ಟು ಬಳಸ್ತೀವಿ. ಇದೇ ನಮಗೆ ಗೊತ್ತಿರೋದು, ಅದರಲ್ಲೇ ಎಲ್ಲ ನ್ಯೂಟ್ರಿಷನ್ ಸಿಗುತ್ತೆ ಅನ್ಕೋತೀನಿ. ಏನು ಎಲ್ಲಿದ್ಯಾ ಪ್ರೀತು? ಅಲ್ಲಿದ್ಯಾ? ಆಯ್ತಾ ನಿದ್ದೆ ಮಾಡಿ? ಇಲ್ಲ ನಿದ್ದೆ ಮಾಡಿ ಆಯ್ತಾ? ಯೂನಿಫಾರ್ಮ್ ಹಾಕೊಂಡು ಫೋಟೋ ತೆಗೆಸ್ಕೊಂಬರೋಣ? ಓಕೆ ಬಂದೇವಿ. ಇನ್ನು ಮನೇಲಿ ಬಾಳೆಹಣ್ಣು ತುಂಬ ಹಣ್ಣಾಗ್ಬಿಟ್ಟಿತ್ತು. ತೊಗೊಂಡು ಬನ್ನಿ ಅಂತ ಅಂದರೆ ಸ್ವಲ್ಪ ಕಾಯಿ ಥರ ತರಬೇಕಾಯ್ತು. ಅವ್ರು ಫುಲ್ ಹಣ್ಣು ತಂದುಬಿಟ್ಟಿದ್ರು. ಅದಕ್ಕೆ ಅವ್ರ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ, ಇನ್ನು ಸ್ಕೂಲ್ ಬಾಕ್ಸ್ಗೂ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳು ಚೆನ್ನಾಗಿ ಹುರ್ಕೋಬೇಕು. ಬಾಳೆಹಣ್ಣನ್ನು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಒಂಥರ ಗ್ರೇವಿ ಥರ ಬರುತ್ತಲ್ಲ ಹಾಗೆ ಚೆನ್ನಾಗಿ ಮೆತ್ತಗಾಗಂಗೆ ಅದನ್ನು ಮಿಕ್ಸಿಗೆ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಫೋರ್ಕಲ್ಲೇ ಹಿಂಗೆ ಮಾಡ್ಕೊಬೋದು. ಇನ್ನು ಫ್ರೈ ಮಾಡಿದ್ದಂಥ ಬಿಳಿ ಎಳ್ಳನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಹೆಂಗಿರುತ್ತೆ ಅಂತ ಅಂದರೆ, ನಾವು ಬಿಳಿ ಎಳ್ಳಲ್ಲಿ ಏನೋ ಇದೆಲ್ಲ ಲಡ್ಡು ಎಲ್ಲ ಮಾಡ್ತೀವಲ್ವ, ಅದೇ ಥರನೇ ಇರುತ್ತೆ ಟೇಸ್ಟು. ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸ್ತು, ಹಾಗಾಗಿ ನಾನು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಕೋಟಿಂಗಿಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡರು ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಪೌಡರು, ಸ್ವಲ್ಪ ವರ್ಜಿನ್ ಕೋಕೋನಟ್ ಆಯಿಲು, ನಾವೇ ಇದನ್ನು ಮಿಲ್ಲಲ್ಲಿ ಮಾಡಿಸಿ ತಂದಿರೋದು. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಅಷ್ಟೇ, ಬ್ಯಾಟರ್ ರೆಡಿ ಆಗುತ್ತೆ. ಇನ್ನು ಬಟರ್ ಪೇಪರ್ ಮೇಲೆ ಕುಕ್ಕೀಸ್ ಥರ ಹಾಕ್ಕೊಳ್ಳೋದು. ಅದ್ರ ಮೇಲೆ ನಾನು ಚಾಕ್ಲೇಟ್ ಏನಾದರೂ ಹಾಕೋಣ ಅಂತ ಅಂದ್ಕೊಂಡು ಇದು ಚಾಕ್ಲೇಟ್ ತರಿಸಿದ್ದೆ. ಅದನ್ನು ಮೆಲ್ಟ್ ಮಾಡಿ ಬಿಸ್ಕೆಟ್ ಮೇಲೆ ಹಾಕೋದು. ಅದು ಒಂಥರ ಎರಡು ಕಾಂಬಿನೇಷನಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ಥರ ಬಿಸ್ಕೆಟ್ ಥರ ಇಟ್ಟು ಅದ್ರ ಮೇಲೆ ಸ್ವಲ್ಪ ಹೋಲ್ ಮಾಡಿಕೊಂಡು ಮೆಲ್ಟ್ ಮಾಡಿದ್ದೀವಲ್ಲ ಆ ಚಾಕ್ಲೇಟನ್ನು ಅದ್ರ ಮೇಲೆ ಹಾಕಿ, ಮೇಲೆ ಬಾದಾಮ್ ಹಾಕೋಬೋದು, ಇಲ್ಲ ಅಂತ ಅಂದರೆ ಗೋಡಂಬಿನೇ ಹಾಕೊಬೋದು. ಏನಾದರೂ ಒಂದೊಂದು ಇಟ್ಟರೆ ಅದು ಕ್ರಿಸ್ಪಿಯಾಗಿ ಬಾಯಿಗೆ ಒಂದೊಂದು ಗೋಡಂಬಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ, ನೋಡೋದಕ್ಕೂ ಒಂಥರ ಚೆನ್ನಾಗಿದೆ ಅಂತ ಹೇಳಿ ಈ ಥರ ಮಾಡಿಕೊಂಡೆ. ಇದನ್ನು ಇನ್ನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ ನಾನು. ಪ್ರೀ ಹೀಟ್ ಆಗಿದ್ದೆ ಆಲ್ರೆಡಿ. ಪ್ರೀ ಹೀಟ್ ಆದಮೇಲೆ ಅದನ್ನು ಒಂದು 25 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತೀನಿ ಅಷ್ಟೇ, ಸಾಕು. ಜಾಸ್ತಿ ಆಗಿಬಿಡುತ್ತೆ 30 ಮಿನಿಟ್ಸು. 25 ಮಿನಿಟ್ಸ್ ಮಾಡಿದ್ರೆ ಸರಿಯಾಗಿ ಬೇಕಾಗಿರುತ್ತೆ. ಏನದು? ಬಿಸ್ಕೆಟ್. ಯಾರು ಮಾಡಿದ್ದು? ನೀನೇ ಮಾಡ್ದ? ಮಮ್ಮಿ ತಾನೇ ಮಾಡಿದ್ದು? ಇನ್ನು ಅದ್ರ ಜೊತೆಗೆ ಅವನಿಗೆ ನಾಳೆ ಸ್ಕೂಲ್ ಸ್ಟಾರ್ಟು ಓಪನ್ ಆಗುತ್ತೆ, ಅಂದರೆ ಮಂಡೆಯಿಂದ. ಹೋಮ್ವರ್ಕೇ ಮಾಡಿರಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಬೇಕ್ ಮಾಡೋದಕ್ಕಿಟ್ಟು 25 ಮಿನಿಟ್ಸ್ ಆಗುತ್ತೆ. ಸರಿ, ಅಷ್ಟರೊಳಗೆ ಅವ್ನಿಗೆ ಏನಾದರೂ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಮತ್ತೆ ಕೂರಿಸ್ಕೊಂಡೆ. ಅವ್ನಿಗಿನ್ನೂ ಪ್ರೆಷರ್ ಹಾಕಿ ಬರೆಯೋಕ್ಕೆ ಬರಲ್ಲ ಕೈಯಲ್ಲಿ. ಸೊ ಹಾಗಾಗಿ ನಾನೇ ಕೈ ಹಿಡ್ಕೊಂಡು ಏನು ಬರ್ಸಲ್ಲ, ಬಟ್ ಅವ್ನಿಗೆ ಹೇಳ್ತೀನಿ. ಬಟ್ ಸ್ವಲ್ಪ ಪೆನ್ಸಿಲ್ ಏನಿದೆಯಲ್ಲ ಆ ಕಲರ್ ಡಾರ್ಕಾಗಿ ಬಂದರೆ ಅವನು ಸ್ವಲ್ಪ ಲೈಟಾಗಿ ಬರೆದು ಡಾರ್ಕಾಗಿ ಕಾಣಿಸುತ್ತೆ. ಅವ್ನಿಗಿನ್ನೂ ಪ್ರೆಸ್ ಮಾಡಿ ಪ್ರೆಷರ್ ಹಾಕಿ ಬರೆಯೋಕ್ಕೆ ಬರೋದಿಲ್ಲ. ಆದ್ರೂ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅಂತ ಯಾವಾಗಲೂ ಏನಾದರೂ ಒಂದು ನೋಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾನೆ. ಸೊ ನಾವೇನು ಇಲ್ಲಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮಕ್ಕಳನ್ನ ಅವ್ರನ್ನೇ ಬಿಟ್ಬಿಟ್ಟೆ ಕಲಿತಾರೆ. ಎಲ್ಲ ಮಕ್ಕಳು ಡಿಫ್ರೆಂಟು, ಎಲ್ಲರಿಗೂ ಒಂದೊಂದು ಕೆಪಾಸಿಟಿ ಇರುತ್ತೆ. ಎಲ್ಲರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಒಂದು ತುಂಬ ಬ್ರಿಲಿಯಂಟ್ ಇರುತ್ತೆ, ಇನ್ನೂ ಸ್ವಲ್ಪ ಪರವಾಗಿಲ್ಲ. ಅದು ಅದರ ಪ್ರಕೃತಿ ದತ್ತವಾಗಿ ಆ ದೇವರು ಅವನಿಗೆ ಅಂತಲೇ ಸೃಷ್ಟಿ ಮಾಡಿರೋ ಒಂದು ಗುಣ ಅದು ಅಷ್ಟೇ.
ಏನಪ್ಪ ಅದು? ಕೈಯಾ? ಹೆಂಗ್ ಬಂದೆ? ಚೆನ್ನಾಗಿ ಬಂದಿದ್ಯಾ? ಕರಿ ಡ್ಯಾಡಿ ಕರಿ. ಗೊತ್ತಾ ಇಲ್ಲ ಕರಿ ಬಾಯಿಲಿ ಅಂತ. ಕೈ ಬರ್ದಿದ್ದೀನಿ. ಯಾರ್ದು? ನಿಂದ? ನಿಂದ ಕೈ? ಎಷ್ಟು ಖುಷಿ ಆಗೋಯ್ತು ಗೊತ್ತಾ ಕೈ ಬಿಟ್ಟು. ಪ್ರೀತಮ್ದ ಸ್ವಲ್ಪ ಶೇಕ್ ಮಾಡ್ಬಿಟ್ಟ. ಕೊಂಡ್ ಮಾಡು ಹಂಗ ಬರ್ದಿದ್ದು ಆ ಕೈದಲ್ವಾ ಫಿಂಗರ್ ಬರ್ದಿದ್ದು ಚಿನ್ನ ಇದ್ರದಲ್ಲ ಅದ್ರದ್ದು. ಈ ಕೈ ತೆಗಿದ್ಬಿಡು. ಹಂಗೆ ನೋಡ್ದಾ ಖುಷಿ ಆಯ್ತು ಪ್ರೀತಮ್ಗೆ. ಮೂಡು ಕನ್ನಡದಲ್ಲಿ ಕೌಂಟ್ ಮಾಡ್ದ. 1 3 1 2 4 ಇನ್ನು ಒಂದು ಹೋಮ್ವರ್ಕ್ ಎಲ್ಲ ಆಯಿತು. ಸ್ವಲ್ಪ ಬಿಸ್ಕೆಟ್ ಕೂಡ ರೆಡಿ ಆದವು. ಇನ್ನೊಂದು ಬಟರ್ ಪೇಪರ್ ಮೇಲೆ ಹಾಕಿ 2 ಇದಾಯಿತು ಅಂದರೆ 25 ಮಿನಿಟ್ಸ್ ಆಗುತ್ತೆ ನನಗೆ. ಅದಾದಮೇಲೆ ಇನ್ನೊಂದು ಮಾಡೋಣ ಅಂತ ಅಂದ್ಕೊಂಡು ಬೌಲ್ಗೆ ಸ್ವಲ್ಪ ಶುಗರು ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಲು ಹಾಕಬೇಕು. ಹಾಲು ಬಿಸಿ ಆಗಲಿ ಅಂತ ಇಟ್ಟಿದ್ದೆ. ಇನ್ನು ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಸ್ವಲ್ಪ ಓಟ್ಸ್ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಈ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಅದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ ಗೊತ್ತಾ. ಈ ಬೆಲ್ಲದ ಪುಡಿ ಮತ್ತು ತುಪ್ಪ ಮತ್ತು ಹಾಲು ಹಾಕಿ ಒಂದು ಶುಗರ್ ಸಿರಪ್ ಥರ ಆಗುತ್ತೆ. ತುಪ್ಪ ಇದಿರುತ್ತಲ್ಲ ಹಂಗಾಗಿ ಬಿಸಿ ಹಾಲು ಹಾಕ್ಕೊಂಡಿದ್ದೀನಿ. ಆವಾಗ ಸ್ವಲ್ಪ ಕರಗುತ್ತೆ. ಇನ್ನು ಬೇಕಿಂಗ್ ಪೌಡರು ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ. ಒಂದು ಚಿಟ್ಟಿಗೆ ಹಾಕೊಂಗಿದ್ರೆ ಸೋಡಾ ಹಾಕೊಬೋದು, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿರಪ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕೈಯಲ್ಲೇ ಕಲಿಸ್ಕೊಳ್ತೀನಿ. ಒಂದು ಸ್ವಲ್ಪ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ, ಆ ಥರ ಕಲಿಸ್ಕೋಬೇಕು. ಅದನ್ನ ಹಾಗೆ ಬಿಟ್ಟರೆ ಅದು ಕೈಗೆ ಅಂಟೋದಿಲ್ಲ. ಇವಾಗ ಅಂಟ್ತಾ ಇದೆ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಆಮೇಲೆ ಕೈಗೆ ಅಂಟೋದಿಲ್ಲ. ಹಾಗೆ ಸ್ವಲ್ಪ ಸಣ್ಣ ಕುಕ್ಕೀಸ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಬಿಸ್ಕೆಟ್ ಥರ ಮಾಡ್ತಾಯಿದ್ದೀನಿ. ಶೇಪ್ ಬೇಕಂತಂದರೆ ಮಾಡ್ಬೋದು, ಬಟ್ ಶೇಪಲ್ಲೆಲ್ಲ ಕಟ್ ಮಾಡೋದು ಅದೆಲ್ಲ ಸುಮ್ಮನೆ ಯಾಕೆ ಈಗಲೇ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಂಗಂಗೆ ರೌಂಡ್ಗೆ ಮಾಡಿಕೊಂಡೆ. ಇದು ಏನಿಲ್ಲ ಅಂತಂದ್ರೆ ಈ ವೀಕಲ್ಲಿ 1 ವಾರನೂ ಬರಲ್ಲ ನಮ್ಮ ಮಕ್ಳ ಹತ್ರ. ನಾನು ಆದಷ್ಟು ಮೈಲ್ಡಾಗಿ ಹಾಕಿರ್ತೀನಿ. ಶುಗರ್ ಜಾಸ್ತಿ ಆದರೆ ಅದು ಅವ್ರಿಗೆ ಕ್ರೇವಿಂಗ್ಸ್ ಆಗುತ್ತೆ ಅಂತ, ಆದ್ರೂ ಅವ್ರಿಗೆ ಇಷ್ಟನೇ. ಸರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಅವನಲ್ಲಿ ಇಟ್ಬಿಟ್ಟು ಇನ್ನು ಊಟ ಮುಗಿಸ್ಕೊಂಡ್ವಿ. ಸಗ್ಗದಾಗಿರುವಂತಹ ಕುಕೀಸ್ ರೆಡಿ ಆಯಿತು. ಅದು ಬಂದ್ಬಿಟ್ಟು ಎಳ್ಳಿಂದ ಹೆಂಗಿರುತ್ತೆ ಅಂತಂದರೆ ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇದು ಫುಲ್ಲು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ, ಮೈಲ್ಡ್ ಆಗಿದೆ. ನೀವು ಓಟ್ಸ್ ಬಿಸ್ಕೆಟ್ ಎಲ್ಲಾದರೂ ತಿಂದಿರ್ತೀರಲ್ಲ ಹಾಗೆ ಇರುತ್ತೆ ಇದು ಟೇಸ್ಟ್ ಕೂಡ. ಆಮೇಲೆ ಮನೇಲೇ ಮಾಡಿದ್ದಲ್ವಾ ಮಕ್ಕಳು ತಿನ್ನಲಿ. ಈಗ ಪ್ರೀತಮ್ ಸ್ಕೂಲ್ಗೆ ಹೋಗೋದ್ರಿಂದ ಯಾರಾದರೂ ಮಕ್ಕಳು ಕುಕೀಸ್ ತಂದುಬಿಟ್ಟಿರ್ತಾರಲ್ಲ ಅವಾಗಿಂದ ಅವನಿಗೆ ಬಿಸ್ಕೆಟ್ ಅಂತ ಸ್ಟಾರ್ಟ್ ಆಗಿರೋದು. ಸರಿ ಅಂತ ಹೇಳಿ ಅದಕ್ಕೆ ನಾನು ಈ ಥರ ಮಾಡಿ ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಎಳ್ಳು ಟೇಸ್ಟ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಸ್ವಲ್ಪ ಒಳಗಡೆ ಸಾಫ್ಟು, ಮೇಲೆ ಮಾತ್ರ ಫುಲ್ಲು ಕ್ರಿಸ್ಪಿ ಆಗಿರುತ್ತೆ. ಇನ್ನು ಇದು ಎಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೆಲ್ಲ ಎತ್ತಿಟ್ಕೊತೀನಿ. ಸೊ ಇದೇ ಥರ ಮನೇಲಿ ಏನಾದರೂ ಆರೋಗ್ಯವಾಗಿ ಹೆಲ್ದಿಯಾಗಿ ನಾವೇ ಕೈಯಾರೆ ಮಾಡಿಕೊಟ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ. ನಮ್ಮ ಮಕ್ಕಳು ಎಷ್ಟು ತಿಂದರೂ ನಮಗೂ ಓಕೆ ಅಂತ ಇರುತ್ತೆ. ಹಾಗಾಗಿ ಇದನ್ನೇ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ. ಇನ್ನು ಲಂಚ್ ಬಾಕ್ಸ್ಗೆ ಏನಾದರೂ ಇರಲೇಬೇಕು ಮನೇಲಿ, ಇಲ್ಲ ಅಂತ ಅಂದಾಗ ಏನೂ ಇಲ್ಲದಾಗ ಒಂದೇನಾದರೂ ಬೇಕು. ಇನ್ನು ನಾಳೆ ಲಿಸ್ಟಲ್ಲಿ ಇರ್ತದೆ ಪೆಸರಟ್ಟು. ಅದಕ್ಕೆ ಹೆಸರು ಕಾಳು ಮತ್ತು ಅಕ್ಕಿ 2 ಈಕ್ವಲ್ ಅಮೌಂಟಲ್ಲಿ ನೆನೆಸ್ಬಿಟ್ಟು ಇಟ್ಟು ನಾಳೆ ಬೆಳಗ್ಗೆ ಮಾಡ್ತೀನಿ. ಈ ರೆಸಿಪಿ ನಾನು ಸುಮಾರು ಸರಿ ಹಾಕಿದ್ದೀನಿ, ಸೊ ಹಾಗಾಗಿ ಏನೂ ಹಾಕಕ್ಕೆ ಹೋಗಿಲ್ಲ ನಾನು. ಇನ್ನು ನನಗೆ ಬಟ್ಟೆ ಅಂದರೆ ತುಂಬ ಇಷ್ಟ, ಬಟ್ ರೀಸನಬಲ್ ಆಗೇ ತೊಗೊಳ್ತೀನಿ. ತುಂಬ ಅಮೌಂಟ್ ಕೊಡಲ್ಲ ನಾನು. ನೀವು ನೋಡಿದಂಗೆ ನಾನು ಬ್ಲೌಸ್ ಸ್ಟಿಚ್ ಮಾಡೋದಿರ್ಬೋದು, ಸ್ಯಾರಿ, ಯಾವುದಕ್ಕೂ ಜಾಸ್ತಿ ಅಮೌಂಟ್ ಕೊಡೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಕಡಿಮೆ ಇರಬೇಕು, ನನಗೆ ಇಷ್ಟ ಆಗೋ ಥರ ಇರಬೇಕು, ಆ ಥರ ಬಟ್ಟೆನ ನಾನು ನೋಡ್ತಾ ಇರ್ತೀನಿ. ಇದೆಲ್ಲ ನಾನು ಬಟ್ಟೆನ ಆನ್ಲೈನಲ್ಲೇ ತೊಗೊಂಡಿದ್ದು, ಮಿಂತ್ರಾದಲ್ಲೇ. ಯಾಕೆ ಒಂದ್ಸರಿ ನಂಗೆ ಸೆಟ್ ಆದರೆ ನಾನು ಅದನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ಅಮೆಝಾನ್, ಫ್ಲಿಪ್ಕಾರ್ಟ್ 2 ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಕಾಲೇನಾಯ್ತು? ಅಯ್ಯೋ ಕಾಲು ಔಷಧಿ ಹಾಕೊಂಡ? ಹಾಕಿ ಹಾಕ ನೀವು ಸ್ವಲ್ಪ ಔಷಧಿ ಹಾಕು. ಹಾಕಿ ಕಾಲು ಇಲ್ಲ ಇಲ್ಲ ಹಾಕ್ಲಿ. ಇಲ್ಲ ಹಚ್ಕೋ, ಚೆನ್ನಾಗಿ ಹಚ್ಕೋ.
ತಗೋ ಮಮ್ಮಿ ಕಾಲು ಏನಾಯ್ತು ಮಗನೇ? ಕಾಲು ಯಾಕೆ ಬೇಕು ಮಮ್ಮಿ ಇನ್ನು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅವರ ಒಂದು ಟೇಸ್ಟು. ಈಗ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೆಲವೊಬ್ರಿಗೆ ಸೆಟ್ ಆಗಿರುತ್ತೆ ಬೇರೆ ಬೇರೆ ಆ್ಯಪ್ಗಳಲ್ಲಿ, ಬಟ್ ನಂಗೆ ಮಿಂತ್ರಾದಲ್ಲಿ ತುಂಬ ಇಷ್ಟ ಆಯಿತು. ಇನ್ನು ಹೊರಗಡೆ ಫಸ್ಟ್ ತೊಗೊಳ್ತಾ ಇದ್ದೆ, ಅಲ್ಲಿ ಏನಾಗ್ತಾಯಿತ್ತು ಅಂದರೆ ರಿಟರ್ನ್ ಆಪ್ಷನ್ ಇರ್ತಾ ಇರಲಿಲ್ಲ. ಅಲ್ಲಿ ನೋಡಿದಾಗ ಚೆನ್ನಾಗಿರ್ತಾಯಿತ್ತು, ಹಾಕೊಂಡಾಗ ಅದು ನನಗೆ ಸೂಟ್ ಆಗ್ತಾ ಇರಲಿಲ್ಲ. ಆ ಥರ ಎಷ್ಟೋ ಬಟ್ಟೆಗಳು ಹಾಗಂಗೆ ಉಳಿದ್ಬಿಟ್ಟಿದ್ದಾವೆ. ಇಲ್ಲಿ ಆನ್ಲೈನಲ್ಲಿ ಏನು ಅಂತ ಅಂದರೆ ನನಗೆ ರಿಟರ್ನ್ ಆಪ್ಷನ್ ಇದೆ, ಸ್ಟೈಲ್ ಎಕ್ಸ್ಚೇಂಜ್ ಆಪ್ಷನ್ನು ಇದೆ. ನನಗೆ ಈ ಪ್ಯಾಟರ್ನ್ ಬೇಡ ಅಂತಂದರೆ ಅದೇ ಅಮೌಂಟ್ಗೆ ಇನ್ನೊಂದು ತೊಗೋಬೋದು, ಅಥವಾ ಬೇಡವೇ ಬೇಡ ಅಂದರೆ ರಿಟರ್ನ್ ಕೊಟ್ಟರೆ ಇಮಿಡಿಯೇಟಾಗಿ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಸೊ ಎಲ್ಲ ಆಪ್ಷನ್ಸಿಂದ ನಾನು ಇವಾಗ ಸುಮಾರು ವರ್ಷಗಳೇ ಆಯಿತು ನಾನು ಔಟ್ಸೈಡಲ್ಲಿ ಹೋಗಿ ಬಟ್ಟೆ ತೊಗೊಳ್ಳೋದಿಲ್ಲ. ತೊಗೊಂಡ್ರು ರಿಗ್ರೆಟ್ ಮಾಡ್ತೀನಿ, ಬೇಡಪ್ಪ ಯಾಕಾದರೂ ತೊಗೋಬಾರ್ದಾಗಿತ್ತು. ಆನ್ಲೈನಲ್ಲೇ ಒಳ್ಳೆ ಒಳ್ಳೆ ಸೆಲೆಕ್ಟ್ ಮಾಡಿ ಲಿಸ್ಟಲ್ಲಿ ಹಾಕಿಟ್ಟಿದ್ದೆ, ಅದರಲ್ಲೇ ಒಂದು ತೊಗೊಳ್ಳೋದು ಬದಲು 2 ತೊಗೊಂಡ್ಬಿಡ್ಬೋದಾಯಿತು ಅಂತ. ಈ ಎಲ್ಲ ಕುರ್ತಾಗಳು ಏನಿದೆಲ್ಲ 800 ಇಂದ 900 ಒಳಗಡೆನೇ ಇರುತ್ತೆ. 920, 30 ಅಂದ್ಕೊಳ್ಳಿ ಅಷ್ಟೇ. 1000 ಹೋಗೇ ಇಲ್ಲ ಯಾವುದೂ. ನಮ್ಗೆ ಇಂಡಿಯನ್ಸ್ಗೆ ಏನಂತಂದರೆ 999 ಕೂಡ 900 ರೂಪೀಸ್ ಲೆಕ್ಕಾಚಾರನೇ. 1000 ಅಲ್ಲಿಂದ ₹1 ಜಾಸ್ತಿ 1000 ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಹಾಗಾಗಿ 1000ಗೆ ಹೋಗಲ್ಲ, ಅದ್ರ ಕೆಳಗಡೆ ಇರೋ ಬಟ್ಟೆಗಳನ್ನೇ ನೋಡ್ತಾ ಇರ್ತೀನಿ. ಸೊ ಇದೆಲ್ಲನೂ ಕೂಡ ಅಷ್ಟೇ. ಬಟ್ ಇವಾಗ ನೋಡಿದಾಗ ನನಗೆ ಇದು ಪ್ರೈಸ್ ಎಲ್ಲ 999 ಹಾಕಿದ್ರು, ಅಷ್ಟಿರಲಿಲ್ಲ ನಾನು ತೊಗೊಂಡಾಗ. ಬೇಕಂದರೆ ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ. ಇದು ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ, ಫುಲ್ಲು ಸೈಡಲ್ಲಿ ಮತ್ತು ಪ್ಯಾಂಟ್ ಹತ್ರ ಕೆಳಗಡೆ ಪಟ್ಟಿ ಎಲ್ಲ ಎಂಬ್ರಾಯ್ಡ್ರಿ. ದುಪ್ಪಟ ಮಾತ್ರ ಸೂಪರ್, ಕಾಟನ್ ದುಪ್ಪಟ, ಫೋಲ್ಡ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಬ್ಲ್ಯಾಕ್ ಕಲರಲ್ಲಿ ಒಂದು ಇರಲಿ ಅಂತ ಹೇಳಿ, ಎಲ್ಲ ಕಲರ್ದು ಒಂದು ಬೇಕು, ಬ್ಲ್ಯಾಕು ಇರಲಿ ಅಂತ ಹೇಳಿ ತೊಗೊಂಡೆ. ಅದಾದಮೇಲೆ ಎಲ್ಲನೂ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನನಗೆ ಎಲ್ಲ ಓಕೆ ಅನಿಸುತ್ತೆ, ಬಟ್ ಇದು ತುಂಬ ಲೂಸ್ ಅನಿಸ್ತು. ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಬೇಕು, ಅದು ಸ್ಟಿಚಿಂಗ್ ಪ್ಯಾಟ್ರನ್ನೇ ಹಂಗಿದೆ. ಸೊ ಹಾಗಾಗಿ ಲೂಸ್ ಅನಿಸ್ತಾ ಇದೆ. ದುಪ್ಪಟನೂ ಚೆನ್ನಾಗಿದೆ, ಆಮೇಲೆ ಪ್ಯಾಂಟ್ ಕೂಡ ಫ್ಲೇರ್ ಆಗಿ ಚೆನ್ನಾಗಿದೆ. ಪಲಾಜೋ ಆದಷ್ಟು ಸ್ಟ್ರೈಟ್ ಕಟ್ಗಿಂತ ಪಲಾಜೋ ಪ್ರಿಫರ್ ಮಾಡ್ತೀನಿ. ಒಂದೊಂದ್ಸರಿ ಸ್ಟ್ರೈಟ್ ಕಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದೂ ಓಕೆ. ಅಂದರೆ ಇಮಿಡಿಯೇಟಾಗಿ ರಿಟರ್ನ್ ಕೊಟ್ಬಿಡ್ತೀನಿ, ನನಗೆ ಇಷ್ಟ ಇಲ್ಲ ಅಥವಾ ನಂಗೆ ಸೂಟ್ ಆಗ್ತಾಯಿಲ್ಲ, ಸ್ಟಿಚಿಂಗ್ ಪ್ರಾಬ್ಲಮ್ ಇದೆ, ಬಟ್ಟೆ ಪ್ರಾಬ್ಲಮ್ ಇದೆ ಅಂದರೆ ನಾನು ಓಪನ್ ಮಾಡಿ ನೋಡ್ತಿದ್ದಂಗೆ ರಿಟರ್ನ್ಗೆ ಹಾಕ್ಬಿಡ್ತೀನಿ. ಸೊ ಅದು ರಿಟರ್ನ್ ಆಗಿಬಿಡುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ ಕಲರು. ಇದನ್ನು ಸ್ವಲ್ಪ ರೇರಾಗಿ ಯೂಸ್ ಮಾಡೋಣ ಅಂತ ಹೇಳಿ ತೊಗೊಂಡೆ. ಸ್ವಲ್ಪ ಕಡಿಮೆಲೇ ಇತ್ತು. ನಾನು ಪ್ರೈಸ್ ರೇಂಜ್ ಸೆಟ್ಟಿಂಗಲ್ಲೇ 800 to 900 ಹಾಕಿಬಿಟ್ಟೆ, ಅದರಲ್ಲಿ ಬರೋದನ್ನೇ ನೋಡೋದು ನಾನು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಬೇಸಿಗೆಗಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಕಾಟನ್ ದುಪ್ಪಟ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಬಟ್ಟೆ. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಈ ಥರ ಸ್ಲೀವ್ಸ್ ಯಾವಾಗಲೂ 3/4 ಹಾಕ್ತೀವಲ್ಲ, ಶಾರ್ಟ್ ಸ್ಲೀವ್ಸ್ ನನಗೆ ತುಂಬ ಇಷ್ಟ. ಅಲ್ಲಿಂದ ಸುಮಾರು ಬಟ್ಟೆ ತೊಗೊಂಡಿದ್ದೀನಿ ನಾನು. ಅಂದರೆ ಈಗ ಪ್ರೀತಮ್ನ ಸ್ಕೂಲಿಗೆ ಬಿಡೋದು, ಕರ್ಕೊಂಡು ಬರೋದು. ಆಮೇಲೆ ಈ ನಡುವೆ ನಂಗೆ ಗೊತ್ತಿಲ್ಲ, ನನಗೆ ಟೀ ಶರ್ಟ್ಸ್ಗಿಂತ ಕಂಫರ್ಟಬಲ್ ಆಗಿಬಿಟ್ಟಿದೆ ಈ ಕುರ್ತಾ ಸೆಟ್ಟು. ಸೊ ಹಾಗಾಗಿ ಜಾಸ್ತಿ ಅದನ್ನೇ ತೊಗೊಳ್ತಾ ಇರ್ತೀನಿ, ಬೇರೆ ಯಾವ ಪ್ಯಾಟ್ರನ್ನು ತೊಗೊಳ್ತಾ ಇಲ್ಲ. ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಕಮ್ಮಿಲೇ ಸಿಕ್ಕಿತ್ತು ನನಗೆ. ಇದು ಬಟ್ಟೆನೂ ತುಂಬ ಚೆನ್ನಾಗಿದೆ, ಸುಮಾರು ಸರಿ ವಾಶ್ ಕೂಡ ಮಾಡಿದ್ದೀನಿ. ಈ ಎಲ್ಲ ಬಟ್ಟೆದು ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ. ಕೆಲವೊಂದು ಸರಿ ಟ್ಯಾಗ್ ಮಾಡೋಕ್ಕಾಗಲ್ಲ, ಅದು ಗೊತ್ತಿಲ್ಲ, ಲಿಂಕ್ ಹಾಕೋಕ್ಕಾಗಲ್ಲ. ಅದಕ್ಕೆ ನಂದು ಯೂಟ್ಯೂಬ್ದು ಹೋಮ್ಗೆ ಹೋಗ್ಬಿಟ್ಟು ಅಲ್ಲಿ ನಂದು ಒಂದು ಸ್ಟೋರ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕುರ್ತಿ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಾನು ಎಲ್ಲವನ್ನು ಕಲೆಕ್ಟ್ ಮಾಡಿ ಅದರಲ್ಲೇ ಹಾಕಿರ್ತೀನಿ. ನಾನು ತೊಗೊಂಡು ಚೆನ್ನಾಗಿದೆ ಬಟ್ಟೆ ಅಂತ ನನಗೆ ಅನಿಸಿದ್ರೆ ನಾನು ಇಟ್ಕೊಂಡಿರೋ ಎಲ್ಲ ಕುರ್ತಿದ್ನು ಅಲ್ಲಿ ಹಾಕಿರ್ತೀನಿ. ನೈಟ್ ವೇರ್ ಕೂಡ ಕೇಳ್ತಾ ಇದ್ರಿ, ಎಲ್ಲ ಚೆನ್ನಾಗಿದ್ದಾವೆ, ಸುಮಾರು ದಿನ ಆಯಿತು ತೊಗೊಂಡು. ಅದ್ರದ್ದು ಬೇಕಂತಂದರೆ ಅದ್ರೂ ಅದೇ ಥರ ಫೋಲ್ಡರ್ ಮಾಡಿ ಹಾಕಿರ್ತೀನಿ, ನೀವು ಅಲ್ಲಿ ತೊಗೋಬೋದು. ನನಗೆ ಇಷ್ಟ ಆಗಿದೆ, ನನಗೆ ಕಂಫರ್ಟಬಲ್ ಆಗಿದೆ. ನಿಮಗೆ ನಿಮ್ಮ ಟೇಸ್ಟ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಅಕಸ್ಮಾತ್ ತೊಗೊಂಡು ಇಷ್ಟ ಆಗಿಲ್ಲ ಅಂತಂದರೆ ಈಸಿ ರಿಟರ್ನ್ ಇರುತ್ತೆ, ಆರಾಮಾಗಿ ರಿಟರ್ನ್ ಮಾಡಿಬಿಡಿ ಅಷ್ಟೇ. ಇದು ಬಂದು ವೈಟ್ ಕಲರ್ದು, ಇದು ತುಂಬ ಚೆನ್ನಾಗಿದೆ, ಕಡಿಮೆಲೇ ಸಿಕ್ಕಿತ್ತು ನನಗೆ. ಇದು ಎಲ್ಲ ಕೂಡ ಸೆಟ್ಟೆ, 3 ಪೀಸ್ ಸೆಟ್ಟು. ನಾನು 2 ಪೀಸು ಕಮ್ಮಿ ತೊಗೊಂಡೆ, 3 ಪೀಸ್ ಸೆಟ್ಟೆ ಇವೆಲ್ಲನೂ. ಇದು ಆಫ್ ವೈಟ್ ಬರುತ್ತೆ. ಈ ಥರ ನನ್ನ ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ಲಾಸ್ಟ್ ಆಪ್ಷನ್ ಸ್ಟೋರ್ ಅಂತ ಸಿಗುತ್ತೆ, ಅಲ್ಲಿ ಮೈ ಕುರ್ತಿ ಸೆಟ್ ಅಂತ ಹೇಳ್ಬಿಟ್ಟು ಕುರ್ತಿ ಕಲೆಕ್ಷನ್ಸ್ ಅಂತ ಹೇಳಿ ಹಾಕಿರ್ತೀನಿ. ಇದರೊಳಗೆ ಎಲ್ಲದರ ಲಿಂಕ್ ಹಾಕಿದ್ದೀನಿ. ಸುಮಾರು ಜನ ಆ ರೆಡ್ ಕಲರ್ ಕುರ್ತಾ ಸೆಟ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ರೇಯಾನ್ ಬಟ್ಟೆ, ಸಾಫ್ಟಾಗಿರುತ್ತೆ, ಐರನ್ ಮಾಡಿ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ದುಪ್ಪಟ ಕೂಡ ನನಗೆ ಮೇನ್ ಇಷ್ಟ ಆಗೋದೇ ಈ ದುಪ್ಪಟ ಚೆನ್ನಾಗಿದ್ರೆ ಕಣ್ಣು ಮುಚ್ಕೊಂಡು ಬಟ್ಟೆ ತೊಗೊಂಡ್ಬಿಡ್ತೀನಿ ನಾನು ಆ ಥರ. ಇನ್ನು ಲಾಸ್ಟಲ್ಲಿ ನನ್ನ ಫೇವ್ರೆಟ್ ಒಂದನ್ನು ಮರ್ತುಬಿಟ್ಟಿದೆ, ಇದು ಕಾಟನ್ನು.
ಫುಲ್ ಸೆಟ್ ಕಾಟನ್ ಬರುತ್ತೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ತುಂಬ ಡೀಸೆಂಟಾಗಿ ಕಾಣಿಸುತ್ತೆ ಈ ಕಾಲೇಜ್ಗೆ ಹೋಗೋರಿಗೆ, ಡೈಲಿ ಆಫೀಸ್ಗೆ ಹೋಗೋರಿಗೆ, ಈ ಥರದವ್ರಿಗೆ ಪ್ರೈಸ್ ರೇಂಜ್ ಕಡಿಮೆ ಇರಬೇಕು, ಬಟ್ಟೆನೂ ಚೆನ್ನಾಗಿರಬೇಕು, ಆಮೇಲೆ ಡೈಲಿ ವಾಶ್ ಮಾಡೋದ್ರಿಂದ ಎವ್ರಿ ಡೇ ಹ್ಯಾಂಡ್ ವಾಶ್ ಮಾಡೋ ಆಪ್ಷನ್ನು ಇರಬೇಕಲ್ವ. ಆ ಥರ ಬಟ್ಟೆ ನೋಡೋದಕ್ಕೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಬೈ ಮಾಡಿ, ನನ್ನ ಆನೆಸ್ಟ್ ಒಪಿನಿಯನ್ ಇದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ನನ್ನ ಕುರ್ತಾ ಸೆಟ್ ಕಲೆಕ್ಷನ್ಸ್. ಇನ್ನೂ ಇದ್ದಾವೆ, ಬಟ್ ನಾನು ಅದನ್ನು ಯೂಸ್ ಮಾಡಿದಾಗ ಹಾಕ್ತಾ ಇರ್ತೀನಿ. ಇದು ಮಾತ್ರ ನಂಗೆ ತುಂಬ ಫೇವ್ರೇಟ್ ಆಯಿತು. ಸೊ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಕೊಡಿ ಪ್ಲೀಸ್. ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡಿರ್ತೀವಿ. ನಿಮ್ಮದೊಂದು ಲೈಕ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಕೊಡ್ದಲ್ಲೇ ಹೋಗಬೇಡಿ. ಇಷ್ಟ ಆಯಿತು, ಖುಷಿ ಆಯಿತು ಅಂತ ಏನಾದರೂ ಅರ್ಧ ವಿಡಿಯೋ ನೋಡಿದ್ರೂ ಲೈಕ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಇಷ್ಟ ಆಗಿ ಸುಮಾರು ಜನ ನೋಡ್ತೀರಾ, ಬಟ್ ಲೈಕೇ ಬರೋದಿಲ್ಲ. ಅಷ್ಟು ವ್ಯೂಸಲ್ಲಿ ಇಷ್ಟು ಲೈಕ್ಸ್ ಅಂತ ಅಂದಾಗ ನೋಡಿರೋರ್ಗೆಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಲೈಕ್ ಯಾಕೆ ಕೊಡ್ತಾಯಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ. ಅದೊಂದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಪ್ಲೀಸ್ ಲೈಕ್ ಕೊಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಓಕೆನಾ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.